22ನೇ ದಿನಕ್ಕೆ ಕಾಲಿಟ್ಟಿರೋದು ಇರಾನ್ ಅಮೆರಿಕ ನಡುವಿನ ಯುದ್ಧದ ನಡುವೆ ಇರಾನ್ ತೈಲ ಖರೀದಿಗೆ ಟ್ರಂಪ್ ಒಪ್ಕೊಂಡಿರೋದು. ಯುದ್ಧ ಮಾಡ್ತೀವಿ ಅಂತ ಹೇಳ್ತಿರೋದು ಒಂದು ಕಡೆ, ಇರಾನ್ನಲ್ಲಿ ಏನೂ ಇಲ್ಲ, ನಾಶ ಆಗಿಬಿಟ್ಟಿದೆ ಇರಾನ್ ಅಂತ ಹೇಳ್ತಿರೋದು ಒಂದು ಕಡೆ, ಇನ್ನೊಂದು ಕಡೆ ಇರಾನ್ ತೈಲ ಇದೆಯಲ್ಲ ನಾನು ಖರೀದಿ ಮಾಡ್ತೀನಿ ಅದನ್ನು ಅಂತ. ಹೇಗೆ ನೋಡಿ, ನೀವು ಯಾರ ಮೇಲೆ ಯುದ್ಧ ಮಾಡ್ತಿದ್ದೀರೋ ಅವರ ತೈಲವನ್ನು ಖರೀದಿ ಮಾಡುವುದು ಎಂದರೆ, ನಿಮಗೆ ನೆನಪಿರಬೇಕು, ಯುಕ್ರೇನ್ ರಷ್ಯಾ ವಾರ ಆಗಬೇಕಾದ್ರೆ ಭಾರತ ನೀನು ರಷ್ಯಾಯಿಂದ ತೈಲ ಖರೀದಿ ಮಾಡಕೂಡ್ದು. ಯಾಕೆಂದರೆ ರಷ್ಯಾದಿಂದ ನೀನು ತೈಲ ಖರೀದಿ ಮಾಡುವುದು ಒಂದೇ, ಯುಕ್ರೇನ್ನ ಮೇಲೆ ನಾಗರಿಕರ ಹತ್ಯೆ ಆಗ್ತಿದೆಯಲ್ಲ ಅದಕ್ಕೆ ಇರಾನ್ಗೆ ಫಂಡ್ ಮಾಡೋದು ಒಂದೇ ಅಂತ. ಅಂದರೆ ರಷ್ಯಾಗೆ ಯುಕ್ರೇನ್ನ ಮೇಲೆ ಯಾವ ನಾಗರಿಕರನ್ನು ರಷ್ಯಾ ಹತ್ಯೆ ಮಾಡ್ತಾ ಇದೆಯಲ್ಲ ಅದಕ್ಕೆ ನೀನೇ ದುಡ್ಡು ಕೊಟ್ಟಂತೆ, ರಷ್ಯಾದಿಂದ ತೈಲ ಖರೀದಿ ಮಾಡಿಕೊಂಡ್ರಂತೆ ಅಂತ. ತೈಲ ಖರೀದಿ ಮಾಡಿಕೊಳ್ಳುವುದು ಒಂದೇ, ಇಲ್ಲಿ ನಾಗರಿಕರ ಮಾರಣ ಹೋಮ ಆಗ್ತಿದೆಯಲ್ಲ ಅದಕ್ಕೆ ದುಡ್ಡು ಕೊಡೋದು ಒಂದೇ ಅಂತ ಇದೇ ಅಮೆರಿಕ ಮಾತಾಡಿತ್ತು. ದಿಗ್ಬಂಧನ ವಿಧಿಸಿತ್ತು ರಷ್ಯಾಗೆ, ಯಾರು ಕೊಂಡ್ಕೊಳ್ಬಾರ್ದು ಅಂತ. ಆಗ ರಷ್ಯಾ ಹೇಳಿತ್ತು ಒಂದು ಕಡೆ 50% ನಿಮಗೆ ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ ಕೊಂಡ್ಕೊಳ್ಳಿ ಅಂತ. ಆಗ ಭಾರತ ಕೊಂಡ್ಕೊಂಡಿತ್ತು. ಈಗೇನಾಗ್ತಿದೆ, ಇಲ್ಲಿ ಯುದ್ಧ ಮಾಡ್ತಿರೋದೇ ಇರಾನ್ನ ಮೇಲೆ, ಸರ್ವನಾಶ ಮಾಡ್ತಿರೋದೇ ಇರಾನನ್ನು. ಹಾಗಾಗಿ ಮತ್ತೆ ಅಮೆರಿಕ ತೈಲ ಖರೀದಿ ಮಾಡುವುದು ಅಂತ ಹೇಳಿದ್ರೆ ಇದೇ ಇರಾನ್ಗೆ ಇನ್ನೂ ಶಸ್ತ್ರಾಸ್ತ್ರ ನೀನು ತಗೋ, ಇನ್ನೂ ನೀನು ಗಟ್ಟಿಯಾಗು, ನೀನು ನಾನು ಹಣ ಕೊಡ್ತೀನಿ. ಇವೆರಡರಲ್ಲಿ ಯಾವ್ದಾದ್ರು ಒಂದು ಮಾತ್ರ ನಿಜಾರಕ್ಕೆ ಸಾಧ್ಯ. ಒಂದಾ ಇರಾನ್ ಸರ್ವನಾಶ ಮಾಡ್ತೀನಿ ಅಂತ ಹೇಳುವುದು, ಇಲ್ವಾ ತೈಲ ಖರೀದಿ ಮಾಡ್ತೀನಿ ಅಂತ. ಒಂದು ಕೈಯಲ್ಲಿ ಬಿಸ್ನೆಸ್ಸು, ಇನ್ನೊಂದು ಕೈಯಲ್ಲಿ ಮದ್ದುಗುಂಡು ಮಾತಾಡೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ ಅದು. ಇಲ್ಲಿ ನೋಡಿ, ಇಲ್ಲಿ ತೈಲ ಖರೀದಿ ಮಾಡ್ತೀನಿ ಅಂತೇಳಿ ಇದೇ ಟ್ರಂಪ್ ಒಪ್ಕೊಳ್ತಾ ಇರೋದು. ಇರಾನಿಂದ ತೈಲ ಖರೀದಿಗೆ ವಿಧಿಸಿದ್ದಂತಹ ನಿರ್ಬಂಧವನ್ನು ರದ್ದು ಮಾಡಿರೋದು, ಇರಾನ್ನ ತೈಲದ ಮೇಲಿನ ನಿರ್ಬಂಧಗಳನ್ನು ತೆಗೆದುಹಾಕಿರೋದು ಅಮೆರಿಕ, ಇರಾನ್ ತೈಲ ಮಾರಾಟಕ್ಕೆ 30 ದಿನಗಳ ಕಾಲದ ವಿನಾಯಿತಿ ಕೊಟ್ಟಿರೋದು ಟ್ರಂಪ್. ಜಗತ್ತಿನ ಮೇಲಿನ ಇಂಧನ ಪೂರೈಕೆ ಒತ್ತಡ ಕಡಿಮೆ ಮಾಡಬೇಕು ಅಂತ ಕ್ರಮ ವಹಿಸ್ತಾ ಇರೋದು. ದುಡ್ಡು ಬರುತ್ತಲ್ಲ ಈಗ ಇರಾನ್ಗೆ, ದುಡ್ಡು ಬಂದರೆ ಏನು ಮಾಡ್ತಾರೆ ಅವರು? ಕ್ಷಿಪಣಿ ಖರೀದಿ ಮಾಡ್ತಾರೆ. ಯುದ್ಧದ ಕಾಲದಲ್ಲಿ ಎಲ್ಲ ದೇಶ ಹಾಗೆ ತಾನೇ, ನನ್ನ ಕ್ಷಿಪಣಿ ಖಾಲಿ ಆಗ್ತಿದೆ, ಮದ್ದುಗುಂಡು ಖಾಲಿ ಆಗ್ತಿದೆ, ನನ್ನ ಬಂಕರ್ಗಳು ಮಾಡೋಕ್ಕೆ ಬೇಕು, ನನಗೆ ಇನ್ನೇನೋ ಅಸ್ತ್ರಗಳು ತಯಾರು ಮಾಡೋಕ್ಕೆ ನನಗೆ ಬೇಕು, ಸೈನಿಕರಿಗೆ ಬೇಕು, ನನ್ನ ದೇಶದ ಆರ್ಥಿಕತೆ ಒಂದು ಲೆವೆಲಿಗೆ ತರಬೇಕು. ಯಾವುದೇ ದೇಶದಲ್ಲಿ ಯುದ್ಧ ಅಂತ ಹೇಳಿದ ತಕ್ಷಣವೇ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಆರ್ಥಿಕತೆ ಮೇಲೆ ಒತ್ತಡ ಬೀಳುತ್ತೆ, ಸಂಬಳ ಸರಿಯಾಗಿ ಆಗಲ್ಲ, ದುಡ್ಡಿರಲ್ಲ, ಕೊರತೆ ಇರುತ್ತೆ, ಆಹಾರ ಪದಾರ್ಥಗಳು ಕಡಿಮೆ ಇರುತ್ತೆ, ಕೊಂಡ್ಕೊಳ್ಳೋಕೆ ದುಡ್ಡು ಬೇಕು ಅಂದರೆ ಈ ಕಡೆ ಇದೇ ಅಮೆರಿಕ ಯುದ್ಧ ಮಾಡೋದು. ಇದೇ ಅಮೆರಿಕ ಚೆಕ್ ಮಾಡ್ಕೊಂಡ್ಬಿಟ್ಟಾಗ ಆಯಿತು, ನೀನು ಇಂಧನ ಯಾರು ಬೇಕಾದ್ರೂ ಖರೀದಿ ಮಾಡ್ಕೊಳ್ಳಿ, ನಾನು ಬೇಕಾದ್ರೆ ಖರೀದಿ ಮಾಡ್ತೀನಿ. ಜಗತ್ತಿನ ಮೇಲಿನ ಇಂಧನ ಪೂರೈಕೆ ಒತ್ತಡ ಕಡಿಮೆ ಮಾಡೋಕ್ಕೆ, ಸಪ್ಲೈ ಆಗ್ತಿಲ್ವಲ್ಲ ಅದನ್ನು ಕಡಿಮೆ ಮಾಡೋಕ್ಕೆ ಇದೇ ಅಮೆರಿಕ ಟ್ರೈ ಮಾಡ್ತಿರೋದಂತ. ಯಾವ ಥರ ಇದು? ಯಾರು ಯುದ್ಧ ಮಾಡು ಅಂತ ಹೇಳಿದರು? ಯಾರು ಈ ಒತ್ತಡ ಕ್ರಿಯೇಟ್ ಮಾಡು ಅಂತ ಹೇಳಿದರು? ಯಾರು ಈ ಒತ್ತಡ ಕಡಿಮೆ ಮಾಡಿದರು ಅಂತ ಹೇಳಿದರು? ಏನೋ ಲಾಜಿಕ್ ಬೇಕಲ್ವೇನ್ರಿ? ತರ್ಕವೇ ಕಾಣಿಸ್ತಾ ಇಲ್ಲ. ಯುದ್ಧದ ನಂತರ ಇಂಧನ ಪೂರೈಕೆ ಬಗ್ಗೆ ಪ್ರಪಂಚದಾದ್ಯಂತ ಕಳವಳ ಇದೆ. ಅಟ್ ದ ಸೇಮ್ ಟೈಮ್ ಇಡೀ ಪ್ರಪಂಚ ಅಮೆರಿಕವನ್ನು ಈ ಕಾರಣಕ್ಕೆ ಹೇಟ್ ಮಾಡ್ತಾ ಇದೆ. ಬರೀ ಕಳವಳ ಅಲ್ಲ ಇದು, ಏನು ಕೆಲಸ ಮಾಡ್ತಿದೆ ಅಮೆರಿಕ ಇಲ್ಲಿ ಅಂತ ಪ್ರಪಂಚ ದೂಷಿಸ್ತಾ ಇದೆ. ಯಾರನ್ನೋ ಸಪೋರ್ಟ್ ಕೇಳಿದ್ದಾಯಿತು, ಚೀನಾ ಸಪೋರ್ಟ್ ಕೇಳಿದ್ದಾಯಿತು, ನಾವು ಕೊಡಲ್ಲ ಅಂತ ಹೇಳಿದ್ರು. ಪ್ರಮುಖ ನಿರ್ಧಾರ ಇದೀಗ, ಸಮುದ್ರದಲ್ಲಿ ಸಿಕ್ಕಾಕೊಂಡಿರತಕ್ಕಂಥ ಇರಾನ್ ತೈಲದ ಮೇಲಿನ ನಿರ್ಬಂಧಗಳು ರದ್ದು. 30 ದಿನಗಳ ಅವಕಾಶ ಕೊಟ್ಟಿರೋದಿಲ್ಲಿ ಅಮೆರಿಕದ ಖಜಾನೆ ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ರಿಂದ ಘೋಷಣೆ ಆಗಿರೋದು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಪೂರೈಕೆ ಹೆಚ್ಚು ಮಾಡಬೇಕು ಅಂತ ಹೇಳಿ ಈ ನಿರ್ಧಾರಕ್ಕೆ ಬರಲಾಗಿದೆ. ಇದರಿಂದ 140 ಮಿಲಿಯನ್ ಬ್ಯಾರಲ್ ಇರಾನ್ ತೈಲ ವಿಶ್ವ ಮಾರುಕಟ್ಟೆಯನ್ನು ಪ್ರವೇಶ ಮಾಡ್ತಾ ಇದೆ. ಈ ಪರವಾನಗಿ ಈಗಾಗಲೇ ಸಮುದ್ರದಲ್ಲಿ ಸಿಕ್ಕಾಕೊಂಡಿರತಕ್ಕಂಥ ಇರಾನ್ ತೈಲ ಮಾರಾಟಕ್ಕೆ ಮಾತ್ರ ಅನ್ವಯವಾಗುತ್ತೆ. ಅಮೆರಿಕದ ವಿನಾಯಿತಿಗಳಿಗೆ ಇರಾನ್ ಪ್ರತಿಕ್ರಿಯೆ ಕೊಟ್ಟಿದೆ. ಇಲ್ಲಿ ಸರಬರಾಜು ಮಾಡಲಿಕ್ಕೆ ಪ್ರಸ್ತುತ ತನ್ನ ಬಳಿಯಲ್ಲಿ ಹೆಚ್ಚುವರಿ ಕಚ್ಚಾ ತೈಲವೇ ಇಲ್ಲ, ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೆ ಸರಬರಾಜು ಮಾಡಲಿಕ್ಕೆ ತೈಲನೇ ಇಲ್ಲ ನನ್ನ ಬಳಿ ಅಂತ ಇರಾನ್ ಹೇಳ್ಕೊಂಡಿದೆ. ಆಯ್ತಪ್ಪ, ನೀವು ವಿನಾಯಿತಿ ಕೊಡ್ತಾ ಇದೆಯಾ, ನನ್ನ ಬಳಿ ತೈಲ ಎಲ್ಲಿದೆ, ಈಗ ನಾನು ಮಾರಲ್ಲ ಈಗ ಅಂದರೆ ಈ ಒತ್ತಡ ಇನ್ನೂ ಜಾಸ್ತಿಯಾಗಿ ಯುದ್ಧವೇ ಸ್ಟಾಪ್ ಆಗಲಿ ಅಂತ. ತೈಲ ಇಲ್ಲದೆ ಇರಲ್ಲ ಇರಾನ್ ಬಳಿಯಲ್ಲಿ. ತೈಲ ಇಲ್ಲ ಅಂತ ಯಾಕೆ ಹೇಳ್ತಿದೆ ಅಂದರೆ ಈ ಪ್ರೆಷರ್ ಇನ್ನೂ ಕ್ರಿಯೇಟ್ ಆಗಿ ಇಡೀ ವಿಶ್ವ ಯುದ್ಧವನ್ನೇ ಸ್ಟಾಪ್ ಮಾಡುವಂತ ಅಮೆರಿಕಕ್ಕೆ ಹೇಳಲಿ ಅಂತ ಹೇಳಿ ಇರಾನ್ ಕೂಡ ಈ ಒಂದು ಪಾನ್ ಮೂವ್ ಮಾಡಿರಬೇಕು.